ಪರಿಷತ್ ಚುನಾವಣೆ ರಣಕಣ ರಂಗು. ಇಂದು ಸಭೆ ಕರೆದ ಎಚ್.ಡಿ. ಕುಮಾರಸ್ವಾಮಿ. ಪರಿಷತ್ ಚುನಾವಣೆ ರಣಕಣ ರಂಗು. ಇಂದು ಸಭೆ ಕರೆದ ಎಚ್.ಡಿ. ಕುಮಾರಸ್ವಾಮಿ. ಶಾಸಕರು ಸಂಸದರ ಜೊತೆ ಮಹತ್ವದ ಮೀಟಿಂಗ್. ಮೂರನೇ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಗೋವಿಂದರಾಜು ಕಣಕ್ಕೆ. ಎಚ್ಡಿಕೆ ನಿವಾಸದಲ್ಲಿ ಸಂಜೆ 4 ಗಂಟೆಗೆ ನಡೆಯಲಿರೋ ಸಭೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಕೂಡ ಭಾಗಿ ಸಾಧ್ಯತೆ. ಸಂಖ್ಯಾಬಲ ಕೊರತೆ ಇದ್ರೂ ಅಭ್ಯರ್ಥಿ ಕಣಕ್ಕಿಳಿಸಿರುವ ಎಚ್ಡಿಕೆ. ಸಂಖ್ಯಾಬಲದ ಟೆನ್ಷನ್ ಮಧ್ಯೆ ರಂಗೇರ್ತಾ ಇದೆ ಒಂದು ಎಂಎಲ್ಸಿ ಕಣ. ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಸಿ ಮೈತ್ರಿ ಅಭ್ಯರ್ಥಿ ಗೆಲ್ಲಿಸೋ ತಂತ್ರ. ಎನ್ಡಿಎ ಮೂರನೇ ಅಭ್ಯರ್ಥಿ ಗೆಲುವಿಗೆ 4-5 ಮತಗಳ ಕೊರತೆ. ಕೈಪಾಳಿಯ ಮತಬೇಟೆಗೆ ಕುಮಾರಸ್ವಾಮಿ ತಂತ್ರಗಾರಿಕೆ. ಜೆಡಿಎಸ್ನಲ್ಲಿ ಅಡ್ಡ ಮತದಾನದ ತಲೆನೋವು. ಶಾಸಕ ಜಿಟಿ ದೇವೇಗೌಡರ ನಿಲುವಿನತ್ತ ಎಲ್ಲರ ಚಿತ್ತ. ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡಿರುವ ಜಿಟಿ ದೇವೇಗೌಡರು ಮೊದಲಿನಿಂದಲೂ ಕೂಡ ಜೆಡಿಎಸ್ ಜೊತೆಗೆ ಅಂತರವನ್ನ ಜಿಟಿ ದೇವೇಗೌಡರು ಕಾಯ್ದುಕೊಂಡಿದ್ದಾರೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸಾಕಷ್ಟು ಬಾರಿ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಸದ್ಯಕ್ಕೆ ಈಗಲೂ ಕೂಡ ಒಂದು ಅಂತರ ಮುಂದುವರೆದಿದೆ. ಹಾಗಾಗಿ ಜಿಟಿ ದೇವೇಗೌಡರು ಯಾವ ನಿಲುವನ್ನ ಭರಿಸ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ. ಹಾಗಾಗಿ ಎಲ್ಲರ ಚಿತ್ತ ಈಗ ಶಾಸಕ ಜಿಟಿ ದೇವೇಗೌಡರತ್ತ ನೆಟ್ಟಿದೆ. ಇನ್ನು ಜೆಡಿಎಸ್ನಲ್ಲಿ ಒಂದು ಅಡ್ಡ ಮತದಾನದ ತಲೆನೋವು ಕೂಡ ಇದೆ. ಈ ಒಂದು ತಲೆಬಿಸಿಯನ್ನು ಕೂಡ ಯಾವ ರೀತಿ ನಿಭಾಯಿಸ್ತಾರೆ ಜೆಡಿಎಸ್ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಒಟ್ಟಿನಲ್ಲಿ ಈ ಒಂದು ಪರಿಷತ್ ಚುನಾವಣೆ ರಣಕಣ ಏನಿದೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇವತ್ತು ಸಭೆ ಕೂಡ ಕರೆದಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಶಾಸಕರು ಮತ್ತು ಸಂಸದರ ಜೊತೆ ಮಹತ್ವದ ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡ್ತಾರೆ, ಕೆಲವೊಂದಿಷ್ಟು ಸೂಚನೆಗಳನ್ನು ಕೂಡ ನೀಡಲಿದ್ದಾರೆ. ಇನ್ನು ಮೂರನೇ ಅಭ್ಯರ್ಥಿಯಾಗಿ ಜೆಡಿಎಸ್ನಿಂದ ಗೋವಿಂದರಾಜ್ ಅವರು ಕೂಡ ಕಣದಲ್ಲಿದ್ದಾರೆ. ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಂಜೆ 4 ಗಂಟೆಗೆ ಈ ಒಂದು ಸಭೆ ಕೂಡ ನಡೆಯಲಿದೆ.